ಭಾರತದಲ್ಲಿ ಎಲ್ಲವೂ ಸ್ಪೂನ್ ಫೀಡಿಂಗ್ ತರ ಅನ್ಸುತ್ತೆ. ಯೂನಿಟ್ ಟೆಸ್ಟ್ ಇರುತ್ತೆ, ಎಕ್ಸಾಮ್ಸ್ ಇರುತ್ತೆ, ತುಂಬಾ ಸ್ಟ್ರಕ್ಚರ್ಡ್. ಬ್ರಿಟನ್ ಅಲ್ಲಿ ಆ ತರಹ ಸ್ಟ್ರಕ್ಚರ್ ಇಲ್ಲ. ಪ್ರೊಫೆಸರ್ಸ್ ಬರ್ತಾರೆ, ಚರ್ಚೆ ಮಾಡ್ತಾರೆ, ಹೋಗ್ತಾರೆ. ಆಮೇಲೆ ಆ ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ನೀವು ನಿಂತಿರೋ ನೆಲೆಯ ಬಗ್ಗೆ ನಿಮ್ಗೆ ಖಾತ್ರಿ ಇದ್ದಾಗ ಮತ್ತು ಒಳಗೊಂದು ಆಳವಾದ ಭದ್ರತೆ ಇದ್ದಾಗ ಆಗ ನೀವು ಹೆಚ್ಚಿನ ಸ್ವಾತಂತ್ರ್ಯವನ್ನ ಕೊಡಬಹುದು. ಹೌದು, ವಿದ್ಯಾರ್ಥಿಗಳಿಗೆ ಮತ್ತು ಒಟ್ಟಾರೆ ಸಮಾಜಕ್ಕೆ, ಹಾಗೆ ನಿಮಗೂ ಕೂಡ. ನಿಜ. ಆದ್ರೆ ಭಾರತದಲ್ಲೂ ನೋಡಿ, ಕೆಲವು ಅತ್ಯುತ್ತಮ ಸಂಸ್ಥೆಗಳಿಗೆ ಹೋದ್ರೆ ಅಲ್ಲೂ ಇದೇ ತರ ಇದೆ. ಉದಾಹರಣೆಗೆ IIM ಅಹಮದಾಬಾದ್ ಆ ಕೇಸ್ ಸ್ಟಡಿ ಮೆಥಡ್ ಅಲ್ಲಿ ನಿಮಗೆ ಕೇಸ್ಗಳನ್ನ ಕೊಡ್ತಾರೆ. ಹೌದು, ನೀವೇ ಓದಬೇಕು, ವಿಶ್ಲೇಷಣೆ ಮಾಡಬೇಕು, ನೀವೇ ಅದರಲ್ಲಿ ಮುಳುಗೋಗ್ಬೇಕು. ಭಾರತದಲ್ಲೂ ಅದು ನಡೀತಿದೆ ಮತ್ತು ಅದು ಇನ್ನಷ್ಟು ಬೆಳೆಯುತ್ತೆ. ನಮ್ಮ ಬಗ್ಗೆ ನಮಗೆ ಇನ್ನಷ್ಟು ನಂಬಿಕೆ ಬಂದ ಹಾಗೆ ನಾವು ಕೂಡ ಇನ್ನಷ್ಟು ಸ್ವಾತಂತ್ರ್ಯ ಕೊಡ್ತಿರೋದನ್ನ ನೀವು ನೋಡ್ತೀರ. ಹೌದು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಟರ್ಮ್ ಮುಗಿಯುವಾಗ ನಾವು ನಮ್ಮ ಪ್ರೊಫೆಸರ್ಗೂ ಮಾರ್ಕ್ಸ್ ಕೊಡಬೇಕು. ಅವರು ಹೇಗೆ ಪಾಠ ಮಾಡಿದ್ರು ಅಂತ ಫೀಡ್ಬ್ಯಾಕ್ ಕೊಡಬೇಕು. ಇದೇ ತರಹದ ಸಿಸ್ಟಮ್ ಭಾರತದಲ್ಲೂ ಇದೆ. ಆದ್ರೆ ವ್ಯತ್ಯಾಸ ಇರೋದು ಸಿಸ್ಟಮ್ ಇದೆಯಾ ಇಲ್ವಾ ಅನ್ನೋದ್ರಲ್ಲಿ ಅಲ್ಲ. ವ್ಯತ್ಯಾಸ ಇರೋದು ಆ ಅಭಿಪ್ರಾಯ ಅಥವಾ ಫೀಡ್ಬ್ಯಾಕ್ಗೆ ಬೆಲೆ ಇದೆಯಾ ಅನ್ನೋದ್ರಲ್ಲಿ.